ಮಾತಾಡ 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 ಮಾತಾಡ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಆ ಕ್ಲಿಪ್ಪಿಂಗ್ ನೀವು ನೋಡ್ಕೊಂಡೆ. ಅಂದ್ರೆ ನಾನು ಕೂಡ ಹಿಂಗೆ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡುವಂತ ಟೈಮಲ್ಲಿ ನನಗೆ ಈ ಕ್ಲಿಪ್ಪಿಂಗ್ ಸಿಕ್ತು. ಆ ಕ್ಲಿಪ್ಪಿಂಗ್ ಬಗ್ಗೆ ಮಾತಾಡೋಣ. ಅಂದ್ರೆ ತುಂಬಾ ತೊಂದರೆ ಆಗ್ತದೆ ಡೆಲಿವರಿ ಪಾರ್ಟ್ನರ್ಸ್ಗೆ ಈ ತರ. ಅದರಿಂದಾಗಿ ನಿಮಗೂ ಕೂಡ ತೋರ್ಸೋಣ ಅಂತ, ಅಂದ್ರೆ ಒಂದು ಡೆಲಿವರಿ ಪಾರ್ಟ್ನರ್ಗೂ ಮತ್ತೆ ಮಾಲಲ್ಲಿರೋಂಥ ಸೆಕ್ಯೂರಿಟಿಗಳಿಗೂ ಒಂದು ಕಾನ್ವರ್ಸೇಷನ್ ಇರುತ್ತೆ. ಅದೇನು ಅಂತ ನೀವು ಹೋಗಿ ಫಸ್ಟ್ ನೋಡ್ಕೊಂಬನ್ನಿ. ಇಲ್ಲಿ ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಅಂದ್ರೆ ಕಾಪಿರೈಟ್ ಎಲ್ಲಿ ಬರುತ್ತೋ ಅನ್ನೋದೊಂದು ಡೌಟ್ ಇದೆ. ಬಟ್ ಕಾಪಿರೈಟ್ ಏನಾದ್ರು ಬಂದ್ರೆ ವಿಡಿಯೋ ಡಿಲೀಟ್ ಮಾಡಬೇಕಾದಂತ ಸಂದರ್ಭ ಕೂಡ ಬರ್ಬೋದು. ನೋಡೋಣ. ಅಂದ್ರೆ ಲಾಕಿಂಗ್ ಕ್ಲಿಪ್ಪಿಂಗು ಹೋಗಿ ನೋಡ್ಕೊಂಬನ್ನಿ. ಮಾತಾಡೋ ಇವಾಗ, ಮಾತಾಡಲೇ, ಮಾತಾಡಿ ಇವಾಗ ಮಾತಾಡು. ಏನೋ ಏನಂದ್ರೆ ಹಿಂಗ್ ಹೋಗ್ಬಾರ್ದ ನಾವು? ನಾವೇನ್ ಬಿಟ್ಟಿಗೆ ಬಂದಿದ್ದೀರ? ಏನೋ ಇಲ್ಲ ಇಳಿಸಲ್ಲ, ಏನ್ ಮಾಡ್ತೀಯಾ? ಇಳಿಸಲ್ಲ ಏನೋ ಮಾಡ್ತೀಯಾ? ಇಳಿಸಲ್ಲ ಏನ್ ಮಾಡ್ತೀಯಾ? ಏನೋ ಅಂದ್ರೆ ಏನೋ ಎಲ್ಲಿ ಬರ್ಬೇಕು? ಆಚೆ ಬರ್ಬೇಕಾ? ಎಲ್ಲಿ ಇವಾಗ ಮಾತಾಡು, ಮಾತಾಡಲೇ, ಮಾತಾಡು ಇವಾಗ ಮಾತಾಡು, ಇವಾಗ ಮಾತಾಡು, ಇವಾಗ ಮಾತಾಡು. ಲೇ ನೀನ್ ಈ ಕತೆ ಎಲ್ಲ ಮಾತಾಡ, ಕನ್ನಡದಲ್ಲಿ ಮಾತಾಡು. ನನ್ನ ಮಗನೇ ಬಿಹಾರಿ, ನನ್ನ ಮಗನೇ ಕನ್ನಡದಲ್ಲಿ ಮಾತಾಡು. ಬಿಹಾರಿ ನನ್ನ ಮಗನೇ ಕನ್ನಡದಲ್ಲಿ ಮಾತಾಡು. ಹಿಂದಿ ಇಲ್ಲಿ ಗಂಟ ಮಾತಾಡಬೇಡ ನೀನು. ನಾನೇನಕ್ಕೆ ಬರ್ಬೇಕು? ನಾನ್ ಬರಲ್ಲ. ಮಾತಾಡು ಇವಾಗ, ಮಾತಾಡು, ಮಾತಾಡು ಇವಾಗ. ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಾ? ಏನ್ ಮಾಡ್ತೀಯಪ್ಪ? ಸುಮ್ಮನೆ ಅಂದ್ರೆ ಏನ್ ಮಾಡ್ತೀಯ ಇವಾಗ? ಏನೋ ಮಾಡ್ತೀಯ? ಮಾಲ್ ಒಳಗಡೆ ಬಂದೆ, ನಿಮ್ಮ ಅಪ್ಪಂದ ಮಾಲು, ನಿಮ್ಮ ಅಪ್ಪಂದೇನೋ ಮಾಲು. ಮಾಲ್ ಒಳಗಡೆ ಬಂದೆ ಅಂದ್ರೆ ನೀವು ಕರೆಕ್ಟಾಗಿ ಇದ್ ಮಾಡಿ, ಗೈಡ್ ಮಾಡ್ರಿ. ಏನ್ ನಿಮ್ಗೇನ್ ಡೆಲಿವರಿ ಬಾಯ್ಸ್ ಅಂದ್ರೆ ಏನಿದ? ಹೇಳು, ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಹೇಳು, ಹೇಳು. ಆಗಲ್ಲ. ಯಾವನ ಕೈ ಕರೀತ ಕರಿ. ಮಾತಾಡ, ಮಾತಾಡ 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 ಮಾತಾಡ. ಜಾರಾಯ್ತು, ಜಾರಾಯ್ತು, ಜಾರಾಯ್ತು. ಮಾತಾಡು, ಮಾತಾಡ. ಸ್ನೇಹಿತರೆ, ಇದು ಒಂದು ಮಾಲಲ್ಲಿ ನಡೆಯುವಂತ ಘಟನೆ ಅಲ್ಲ. ಇದು ದಿನನಿತ್ಯ ಪ್ರತಿ ಒಂದು ಮಾಲಲ್ಲೂ ಕೂಡ ಈ ಕಾನ್ವರ್ಸೇಷನ್ ನಡೀತಾನೆ ಇರುತ್ತೆ. ಏನಕ್ಕೆ ಅಂತ ಅಂದ್ರೆ ನಮ್ಗೆ ಮಾಲ್ ಒಳಗಡೆ ಡೈರೆಕ್ಟ್ ಎಂಟ್ರಿನ ಕೊಡಲ್ಲ. ಹಿಂದೆಗಡೆ ಬ್ಯಾಕ್ ಗೇಟ್ ಇಂದ ಬರ್ಬೇಕು. ಅದು ತುಂಬಾ ದೂರ ಇರುತ್ತೆ. ಅಂದ್ರೆ ಒಂದು 200-300 ಮೀಟರ್ ಎಲ್ಲ ಇರುತ್ತೆ. ಅಲ್ಲೆಲ್ಲ ನಡ್ಕೊಂಡು ಹೋಗಿ ಬ್ಯಾಕ್ ಸೈಡ್ ಇಂದ ಹೋಗಿ ಸರ್ವಿಸ್ ಲಿಫ್ಟ್ ಅಲ್ಲೆಲ್ಲ ಹೋಗ್ಬೇಕಾಗಿರುತ್ತೆ. ಸ್ಟ್ರೈಟ್ ಆಗಿ ನಮ್ಗೆ ಎಂಟ್ರಿ ಕೊಡಲ್ಲ. ಇದೇ ಮೇನು ಪ್ರಾಬ್ಲಮ್. ಅಂದ್ರೆ ಒಂದು ಮಾಲ್ ತಗೊಂಡಲ್ಲಿ ಎಲ್ಲಾ ಮಾಲುಗಳು ಸೇಮು ಇದೇ ರೀತಿ ವರ್ಕ್ ಮಾಡೋದು. ಅಂದ್ರೆ ಡೆಲಿವರಿ ಪಾರ್ಟ್ನರ್ಸ್ ಒಳಗೆ ಬಿಡಲ್ಲ ಮೇನ್ ಗೇಟ್ ಇಂದ. ಅಂದ್ರೆ ಮನೆ ಒಳಗೆ ಬಿಡ್ಲಿಲ್ಲ ಅಂದ್ರೂ ಒಂದು ಹೋಯ್ತು. ಬಟ್ ಅವರು ಕಾನ್ವರ್ಸೇಷನ್ ಇರುತ್ತಲ್ಲ, ಅವರು ಯಾವ ರೀತಿ ನಮ್ಮನ್ನ ಟ್ರೀಟ್ ಮಾಡ್ತಾರೆ ಅಂದ್ರೆ ಅವರ ಮನೆ ಕೆಲಸದವ್ರ ತರ ನಮ್ಮನ್ನ ಟ್ರೀಟ್ ಮಾಡ್ತಾರೆ. ಅಂದ್ರೆ ಅವರು ಮಾತಾಡೋ ರೀತಿ, ನಡ್ಕೊಳ್ಳೋ ವರ್ತನೆ ಎಲ್ಲ, ಅಂದ್ರೆ ನಾವು ಸೆಕ್ಯೂರಿಟಿ ಕೆಳಗಡೆನೆ ಕೆಲಸ ಮಾಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ಕೊಂತಾರೆ. ಆಮೇಲೆ ಸನ್ನೆಗಳು ಅಷ್ಟೇ, ಕೈ ಸನ್ನೆ ತೋರಿಸ್ತಾರೆ, ಹಿಂಗೋಗಿ ಹಂಗೋಗಿ ಅಂತ. ಅಂದ್ರೆ ನೀಟಾಗಿ ಕರೆಕ್ಟಾಗಿ ಗೈಡ್ ಮಾಡಲ್ಲ. ಅಂದ್ರೆ ಹಿಂಗಾಸಿಂದ ಹಿಂಗ್ ಹೋದ್ರೆ ನೀವು ಹೋಗ್ಬೋದು ಅಂತ. ಅಂದ್ರೆ ಪ್ರತಿದಿನ ನಾವು ಮಾಲಿಗೆ ಹೋಗಲ್ಲ. ಅಂದ್ರೆ ನಾವು ಕೆಲಸ ಮಾಡೋದು ಒಂದಿನ 2 ದಿನ ಕೆಲಸ ಮಾಡಕ್ ಹೋಗ್ತೀವಿ. ಅಂತ ಟೈಮಲ್ಲಿ ಏನ್ ಮಾಲ್, ಎಲ್ಲಾ ಮಾಲು ಇಡೀ ಬೆಂಗಳೂರಲ್ಲಿರೋ ಮಾಲೆಲ್ಲ ನಾವೇನೋ ಓಡಾಡ್ಕೊಂಡ್ ಬಂದಿರಲ್ಲ. ಬಟ್ ಒಂದು ಮಾಲ್ಗೆ ಹೋದ್ರೆ ಅವ್ರು ಕರೆಕ್ಟಾಗಿ ಗೈಡ್ ಮಾಡಲ್ಲ ನಮ್ಗೆ. ಈ ಕಡೆಯಿಂದ ಈ ಕಡೆ ಹೋದ್ರೆ ಹಿಂಗ್ ಹೋಗುತ್ತೆ, ಇಲ್ಲಿದೆ ಅಂತ ಯಾರು ಕೂಡ ಗೈಡ್ ಮಾಡಲ್ಲ. ಅಂದ್ರೆ ಮಾಲಲ್ಲಿ ಆರ್ಡರ್ ಬಂದ್ರೆ ವರ್ಸ್ಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಟೈಮು ವೇಸ್ಟ್ ಅಲ್ಲಿ, ಜೊತೆಲಿ ಈ ತರ ಇವ್ರ ಹತ್ರ ಎಲ್ಲ ಜಗಳ ಮಾಡ್ಬೇಕು. ಜೊತೆಲಿ ದೂರ ಎಲ್ಲೋ ಹೋಗಿರುತ್ತೆ, ಎಲ್ಲೋ ಇರುತ್ತೆ ರೆಸ್ಟೋರೆಂಟ್, ಆ ಫ್ಲೋರ್ಗೆ ಹೋಗಿ ಹುಡಿಕೊಂಡ್ ಬರ್ಬೇಕು. ಅಂದ್ರೆ ಪ್ರತಿ ಒಬ್ರು ಕೇಳಿದ್ರು ಕೂಡ ಅಲ್ಲಿ ಯಾರಿಗೂ ನೀಟಾಗಿ ಕನ್ನಡನೇ ಗೊತ್ತಿರಲ್ಲ. ಮಾಲಲ್ಲಿರೋಂಥ ಸೆಕ್ಯೂರಿಟಿಗಳು ಒಬ್ರಿಗೂ ಕೂಡ ನೀಟಾಗಿ ಕನ್ನಡನೇ ಗೊತ್ತಿರೋಲ್ಲ. ಎಲ್ಲ ಬರೀ ಹಿಂದಿರೋ ತುಂಬ್ಕೊಂಡಿರೋದು. ನಮಗೂ ಕೂಡ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋಕ್ಕಾಗಲ್ಲ. ಅವರು ವರ್ತನೆನೂ ಅಷ್ಟೇ ಅಷ್ಟು ಚೆನ್ನಾಗಿರಲ್ಲ. ಅಂದ್ರೆ ಕರೆಕ್ಟಾಗಿ ಅವರು ನೀಟಾಗಿ ನಿಧಾನಕ್ಕೆ ಮಾತಾಡಿದ್ರೆ ಈ ತರ ಪ್ರಾಬ್ಲಮೇ ಆಗಲ್ಲ. ಅಂದ್ರೆ ಅವರು ಯಾವ ರೀತಿ ವರ್ತನೆ ಮಾಡ್ತಾರೆ ಅಂದ್ರೆ ನಾವೊಬ್ರು ಕಳ್ಳರು, ಅವರೊಬ್ರು ಪೊಲೀಸು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಅಂದ್ರೆ ಪೊಲೀಸ್ ಕಳ್ಳರನ್ನ ಮಾತಾಡಿಸ್ತಾರಲ್ಲ, ಸೇಮ್ ಅದೇ ರೀತಿ ಮಾತಾಡಿಸ್ತಾರೆ. ಅದರಿಂದನೇ ಈಗ ಈ ತೊಂದರೆಗಳೆಲ್ಲ ಆಗೋದು, ಈ ತರ ಕಾನ್ವರ್ಸೇಷನ್ ಎಲ್ಲ ಆಗೋದು. ಅಂದ್ರೆ ಮೇನ್ ಗೇಟ್ ಇಂದ ಎಂಟ್ರಿ ಕೊಡಲ್ಲ ಗುರು. ಅಂದ್ರೆ ಯಾವುದೇ ಡೆಲಿವರಿ ಪಾರ್ಟ್ನರ್ಸ್ಗೂ ಎಂಟ್ರಿ ಕೊಡಲ್ಲ. ಯಾಕೆ ಕೊಡಲ್ಲ ಅನ್ನೋದು ನಮಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಾವೇನು ಕಳ್ಳರಾಗೋರು ಒಳಗಡೆ ಸ್ಟ್ರೈಟ್ ಆಗಿ ಹೋಗಿ ನುಗ್ಗಿ ಎತ್ಕೊಬೋದ್ಬಿಡ್ತೀವಿ ಅಂತ ನಮಗಂತೂ ಗೊತ್ತಿಲ್ಲ. ಬಟ್ ಯಾವುದೇ ಕಾರಣಕ್ಕೂ ನಮಗೆ ಒಳಗಡೆ ಬಿಡಲ್ಲ, ಬ್ಯಾಕ್ ಗೇಟ್ ಇಂದಾನೆ ಬಿಡೋದು. ಅದೆಲ್ಲ ನಾವು ಹೋಗಿ ಸೆಕ್ಯೂರಿಟಿಗಳ ವರ್ತನೆ ಒಂದು ಚೂರು ಕೂಡ ಚೆನ್ನಾಗಿರಲ್ಲ. ಅಂದ್ರೆ ಅವರು ಪೊಲೀಸ್ ಆಫೀಸರ್ಗಳು ನಾವು ಕಳ್ಳರಿರ್ತೀವಲ್ಲ ಆ ಥರ ಟ್ರೀಟ್ ಮಾಡ್ತಾರೆ. ಅದು ಒಂದು ಚೂರು ಕೂಡ ನಮಗೆ ಇಷ್ಟ ಆಗಲ್ಲ. ಅಂದ್ರೆ ಒಂದು ಚೂರು ಕೂಡ ಅವರು ರೆಸ್ಪೆಕ್ಟ್ ತೋರಿಸಲ್ಲ ನಮಗೆ. ಅದರಿಂದಾಗಿ ಈ ಥರ ಕಾನ್ವರ್ಸೇಷನ್ ಎಲ್ಲ ನಡೀತಾನೆ ಇರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಅವ್ನು ಏನ್ ಮಾತಾಡ್ದ ಅನ್ನೋದು ಕ್ಲಿಪ್ಪಿಂಗ್ ಅಲ್ಲೂ ಕೂಡ ಸಿಕ್ಕಿಲ್ಲ ನನಗೆ. ಅಂದ್ರೆ ಹುಡುಕ್ ನೋಡಿ ಇನ್ನೇನಾದ್ರು ಯಾರೋ ಸಿಗುತ್ತಾ ಅಂತ. ಬಟ್ ಅಷ್ಟೇ ಇರೋದು ಕ್ಲಿಪ್ಪಿಂಗು. ಸ್ಟಾರ್ಟಿಂಗ್ ಅಂದ್ರೆ ರೆಕಾರ್ಡ್ ಮಾಡಿಲ್ಲ ಅವರು. ಸ್ಟಾರ್ಟಿಂಗು ಇವ್ರು ಏನೋ ನಿನ್ಸ್ಬಿಟ್ಟು ಕೇಳಿದ್ದಾರೆ, ಯಾಕೆ ಹೋಗ್ತೀಯ ಏನು ಅಂತೆಲ್ಲ ಕೇಳಿದ್ದಾರೆ. ಅದರಿಂದಾಗಿ ಕನ್ವರ್ಸೇಷನ್ ನಡೆದಿರೋದು. ಅಂದ್ರೆ ಅವ್ರು ನಿಂತ್ಕೊಂಡು ಪ್ರಶ್ನೆ ಮಾಡಿದ್ರೆ, ಅಂದ್ರೆ ಪ್ರಶ್ನೆ ಮಾಡಬೇಕು. ಇಲ್ಲಿ ಪ್ರಶ್ನೆ ಮಾಡಿಲ್ಲ ಅಂದ್ರೆ ಏನಾಗಲ್ಲ. ಸೊ ಅವ್ರ ಧೈರ್ಯ ಮೆಚ್ಚಲೇಬೇಕು. ಅಂದ್ರೆ ಎಷ್ಟೊಂದು ಜನ ಯಾರು ಕೂಡ ಪ್ರಶ್ನೆ ಮಾಡಲ್ಲ.
ಹಂಗಾಸಿಂದ ಹೋಗೋದ್ರೆ ಹಂಗೆ ಹೊರಟೋಗ್ತಾರೆ. ಏನು ಮಾಡೋಕ್ಕಾಗಲ್ಲ ಅಂದರೆ ನಮಗೆ ಆರ್ಡರ್ ತೊಗೊಂಡೋಗ್ಬೇಕಾಗುತ್ತೆ. ಇವ್ರ ಹತ್ರ ಕಾನ್ವರ್ಸೇಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗುತ್ತೆ. ಅಂದರೆ ಒಂದು ಮಾಲಿನ ಆರ್ಡರೇ ಟೈಮ್ ವೇಸ್ಟ್ ಅಂತಂದರೆ ಜೊತೆ ಇನ್ನು ಕಾನ್ವರ್ಸೇಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ವೇಸ್ಟ್ ಆಗುತ್ತೆ. ಅಂದರೆ ಇದೇ ಥರ ಇನ್ಸಿಡೆಂಟ್ ನಡೆದಿದೆ. ಅಂದರೆ ನನಗೆ ಒರೈನ್ ಮಾಲಲ್ಲಿ ಈ ಥರ ಇನ್ಸಿಡೆಂಟ್ ನಡೆದಿರುತ್ತೆ. ಅಂದರೆ ಯಾವ ರೀತಿ ಆಗಿರುತ್ತೆ ಅಂದರೆ ನನಗೆ ಈ ಒರೈನ್ ಮಾಲ್ ಸುತ್ತಮುತ್ತ ಎಲ್ಲ ಅಪಾರ್ಟ್ಮೆಂಟ್ಗಳಿದ್ದಾವೆ. ಅಂದರೆ ಅಪಾರ್ಟ್ಮೆಂಟ್ಗೆ ನನಗೆ ಡ್ರಾಪ್ ಬಂದಿರುತ್ತೆ. ಸೀದಾ ಹೋಗಿ ಅಪಾರ್ಟ್ಮೆಂಟಿಗೆ ಡ್ರಾಪ್ ಮಾಡ್ತೀನಿ. ಅಪಾರ್ಟ್ಮೆಂಟಿಗೆ ಡ್ರಾಪ್ ಮಾಡ್ತಿದ್ದಂಗೆ ನನಗೆ ಒಂದು ಆರ್ಡರ್ ಬರುತ್ತೆ. ಅಂದರೆ ಆ ಆರ್ಡರ್ನ ಪಿಕ್ ಮಾಡೋಕ್ಕೆ ನನಗೆ ಮೇನ್ ಗೇಟಿಂದ ಹೋದರೆ ಒಂದು 100 to 150 ಮೀಟರ್ಸ್ ಅಷ್ಟೇ ಆಗೋದು. ಅಕಸ್ಮಾತ್ ನಾನು ಏನಾದ್ರು ಮೇನ್ ಗೇಟಿಂದ ಹೋಗ್ತದೆ ತಿರ್ಗಾ ಮಾಮೂಲಿ ಬೇಸ್ಮೆಂಟ್ಗೆ ಹೋಗ್ಬಿಟ್ಟು ಗಾಡಿ ಪಾರ್ಕ್ ಮಾಡಿ ಹೋಗ್ಬೇಕು ಅಂದರೆ ಏನಿಲ್ಲ ಅಂದ್ರೆ 1.5 ಕಿಲೋಮೀಟರ್ ಆಗೋದು. ಅಂದರೆ ಸುತ್ತಾಕೊಂಡು ಬಂದು ತಿರ್ಗಾ ಆ ಕಡೆಯಿಂದ ಯೂ ಟರ್ನ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ 1.5 to 2 ಕಿಲೋಮೀಟರ್ ಆಗೋದು. ಅದರಿಂದಾಗಿ ಬಿಡು ಗಾಡಿ ಇಲ್ಲೇ ಬಿಟ್ಟು ಹೋಗೋಣ, ಇನ್ನೊಂದು 100 ಮೀಟರ್ ಆಗೋಣ, ನಡ್ಕೊಂಡು ಹೋಗೋಣ ಅಂತ ಹೋಗಿ ಅವತ್ತು ನಾನು ಅಷ್ಟೇ ಮೇನ್ ಎಂಟ್ರಿಲಿ ಹೋಗ್ತೀನಿ. ಅಂದರೆ ನಮಗೆ ಗೊತ್ತಿಲ್ಲ ಮೇನ್ ಎಂಟ್ರಿಲಿ ಬಿಡಲ್ಲ ಅಂತ. ಅದೇ ನಮಗೆ ಗೊತ್ತಿರುತ್ತಾ ಇಲ್ಲ ಬೋರ್ಡ್ ಹಾಕಿರ್ತಾರಲ್ಲ, ಅಲ್ಲಿ ಏನು ಹಾಕಿರೋಲ್ಲ. ನಾನು ಸೀದಾ ಶಿಸ್ತಾಗಿ ಟೀ ಶರ್ಟ್ ಹಾಕೊಂಡಿದ್ದೆ ಝೊಮ್ಯಾಟೋದ ಅವತ್ತು. ಸೀದಾ ಒಳಗಡೆ ಹೋದೆ. ಬಟ್ ಅವತ್ತು ಅವರು ಒಳಗಡೆ ಬಿಡಲಿಲ್ಲ. ಒಳಗಡೆ ಬಿಡಲ್ಲ ಅನ್ನೋದು ಹೋಗ್ಲಿ, ಎಲ್ಲರೂ ಹೋಗ್ಲಿ, ಬಟ್ ಅವ್ರು ತೋರಿಸಲ್ಲ. ಅಂದರೆ ಕರೆಕ್ಟಾಗಿ ಗೈಡ್ ಮಾಡಲ್ಲ ಹೆಂಗಿಂದ ಹೆಂಗೆ ಹೋಗ್ಬೇಕು ಅಂತ. ಹಿಂಗೆ ಇಟ್ಕೊಂಡೆ ಹಿಂಗಂತಾರೆ. ಹಿಂಗಂದಾಗ ನಾವು ಎಲ್ಲಿಗೆ ಹೋಗೋಣ ಹೇಳಿ? ನನಗೆ ಕನ್ಫ್ಯೂಷನ್ ಆಗಿ ಎಕ್ಸಿಟ್ ಇರುತ್ತಲ್ಲ ಅದ್ರ ಒಳಗಡೆ ಹಸಿಂದ ಹೋಗಕ್ಕೆ ಹೋದಾಗ ಅವಾಗ ಸ್ವಲ್ಪ ನಮ್ಗೆ ಹಿಂಗೆ ಕಾನ್ವರ್ಸೇಷನ್ ನಡೀತು. ಬಟ್ ನಾನು ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ. ಏನಕ್ಕೆ ಅಂದರೆ ಕ್ಯಾಮ್ರಾ ತಗೊಂಡೋಗಂಗಿರಲಿಲ್ಲ. ಅಂದರೆ ಮಾಲ್ಗಳೊಳಗಡೆ ಕ್ಯಾಮ್ರಾ ಒಳಗಡೆ ತಗೊಂಡೋಗಿಲ್ಲ. ಅದರಿಂದ ಕ್ಯಾಮ್ರಾ ತಗೊಂಡೋಗಿಲ್ಲ, ಅಲ್ಲೇ ಇಟ್ಟೋಗಿದೆ ನಾನು. ಬಟ್ ಅವ್ರ ಜೊತೆ ಅವತ್ತು ಕೂಡ ಹಿಂಗೆ ಸೇಮ್ ಕಾನ್ವರ್ಸೇಷನ್ ನಡೀತು. ಅಂದರೆ ಹೇಳೋ ರೀತಿ ಕರೆಕ್ಟಾಗಿರಲ್ಲ ಅವ್ರದ್ದು. ಹಿಂಗಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಹೇಳಿ. ಹಿಂಗಂತಾರೆ, ಹಿಂದಿಲಿ ಹೇಳ್ತಾರೆ, ನನಗೊಂದು ಚೂರು ಕೂಡ ಅರ್ಥ ಆಗಲ್ಲ. ಬಟ್ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ. ಅಂದರೆ ಒಂದು ಕಂಪ್ನಿಲಲ್ಲ, ಈಗ ಡೆಲಿವರಿ ಕಂಪ್ನಿಲಿ ಯಾರೇ ಪಿಕಪ್ ಮಾಡೋಕೆ ಹೋದ್ರೂ ಅಷ್ಟೇ ಇವರು ಮೇನ್ ಗೇಟಿಂದ ಒಳಗಡೆ ಬಿಡಲ್ಲ. ಅಂದರೆ ಸುತ್ತಮುತ್ತ ಅಪಾರ್ಟ್ಮೆಂಟಲ್ಲಿ ಡ್ರಾಪ್ ಮಾಡಿಬಿಟ್ಟು ಸೀದಾ ಒಳಗಡೆ ಇನ್ನೊಂದು 100 ಮೀಟರ್ಸ್ ಇರುತ್ತೆ. ಬಟ್ ಒಳಗಡೆಗೆ ಬಿಡಲ್ಲ. ಸುತ್ತಾಕೊಂಡೆ ಬಂದು ನಾವು ಆರ್ಡರ್ನ ಪಿಕಪ್ ಮಾಡಿ ತಗೊಬೇಕಾಗುತ್ತೆ. ಸೊ ನೋಡಿ, ಈ ಥರ ಎಲ್ಲ ಸಮಸ್ಯೆ ಇರುತ್ತೆ. ಅದಕ್ಕೋಸ್ಕರ ಕಸ್ಟಮರ್ಗೆ ಫುಡ್ಡು ಲೇಟ್ ಆಗೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ. ಬೈ.